ಅನುದಾನದಲ್ಲಿ ಅದನ್ನು ಮಾಡಲಿಕ್ಕೆ ಸಭೆ ಅನುಮೋದನೆ ಕೊಟ್ಟಿದೆ. ಇದರೊಟ್ಟಿಗೆ 22.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಬಂಗಾರಪೇಟೆ 2ನೇ ಹಂತದ ಯರಗೋಳು ಕಾಮಗಾರಿಗಳನ್ನು ಮಾಡಲಿಕ್ಕೆ ಕೂಡ ಇವತ್ತು ನಾವು ಪ್ರಾರಂಭವನ್ನು ಈ ವಾರದಿಂದ ಶುರು ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ವಿಶೇಷವಾಗಿ ನಾನು ಕಂಡಂಗೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಬೇಸಿಗೆ ಕಾಲ ಬಂತಂದ್ರೆ ಪುರಸಭೆಯಲ್ಲಿ ನೀರಿನ ಅಭಾವ ಆಗ್ತಾ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ಆಶಯದೊಂದಿಗೆ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಯರಗೋಳ್ ಡ್ಯಾಮ್ನಿಂದ ಇವತ್ತು ನಾವು ಕೋಲಾರಕ್ಕೆ ಮಾಲೂರಿಗೆ ನೀರು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಬಂಗಾರಪೇಟೆ ಕೂಡ ನೀರು ಕೊಡ್ತಾ ಇತ್ತು. ಇಷ್ಟು ದಿನಗಳ ಕಾಲ ಸುಮಾರು 15 ವಾರ್ಡ್ಗಳಿಗೆ ವಾರಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀವಿ. ಇನ್ನು ಬರ್ತಕ್ಕಂಥ ಸೋಮವಾರದಿಂದ 3 ದಿನಗಳಿಗೊಮ್ಮೆ ನೀರು ಕೊಡ್ತೀವಿ. ಇದು ಪುರಸಭೆ ಇತಿಹಾಸ. ಇವತ್ತು ನೋಡಿ ಬಂಗಾರಪೇಟೆ ಪುರಸಭೆಯಲ್ಲಿ ಯಾವುದೇ ಟ್ಯಾಂಕರ್ನ ಬಳಸ್ಕೊಳ್ತಕ್ಕಂಥ ಉದಾಹರಣೆ ಇಲ್ಲ. ಯಾರೂ ಕೂಡ ಮಹಿಳೆಯರು ನೀರಿಗಾಗಿ ಬಿಂದಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಎಲ್ಲೂ ದೃಶ್ಯಗಳಿಲ್ಲ. ವಾರ್ಡ್ 22 ವಾರ್ಡ್ಗಳಿಗೆ ಇವತ್ತು ಯರಗೋಳ್ ನೀರನ್ನು ಸಮರ್ಪಕವಾಗಿ ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಸುಮಾರು ಪ್ರತಿದಿನ 2.2 MLD ನೀರನ್ನು ಇವತ್ತು ನಾವು ಶುದ್ಧೀಕರಣ ಮಾಡಿ ಆ ಶುದ್ಧೀಕರಣ ಮಾಡ್ತಕ್ಕಂಥ ಹಣವನ್ನು ಪುರಸಭೆಯನ್ನು ಖರ್ಚು ಮಾಡಿ ಇವತ್ತು ನಾವು ಹೆಚ್ಚಿಗೆ ಪುರಸಭೆ ಜನಕ್ಕೆ ನೀರು ಕೊಡಬೇಕು ಅಂತೇಳಿ ವಿಶೇಷ ಕ್ರಮ ತಗೊಂಡು ಇವತ್ತು ಎಲ್ಲ ಮಹಿಳೆಯರು ಕೂಡ ಆ ಶುದ್ಧ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪುರಸಭೆಯ ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ ಸಿಬ್ಬಂದಿ ಸಹಕಾರದಿಂದ ಇವತ್ತು ಆ ಕೆಲಸವನ್ನು ಮಾಡಿದ್ದೇವೆ ಅದನ್ನು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇದಾದ ನಂತರ ಇವತ್ತು ಮೊದಲು ತೀರ್ಮಾನ ಮಾಡಿದಾಗೆ ನಾನು ಕೂಡ ಅಡಿಷನಲ್ ಆಗಿ 200 ಕೋಟಿ ರೂಪಾಯಿಗಳನ್ನು ಕೊಟ್ಟು ವಿಶೇಷವಾಗಿ ಹೃದಯ ಭಾಗ ಇರತಕ್ಕಂಥ ಈ ಪಾರ್ಕನ್ನು ವಿವಿಧ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸ್ಟೇಡಿಯಂ ಏನು ಜೂನಿಯರ್ ಕಾಲೇಜ್ ಬಳಿ ನಮ್ಮ ಸ್ಟೇಡಿಯಂ ಇದೆ, ಅದಕ್ಕೆ ಆ ಸ್ಟೇಡಿಯಂಗೆ 10 ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿಸಿದ್ದೇನೆ. ಆ ಸ್ಟೇಡಿಯಂ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಹೀಗೆ ಆ ಒಂದು ದೇಶೀಯ ಬಳಿ ಕಸಾಯಿಖಾನೆ ಮಾಡಲಿಕ್ಕೆ ಕೂಡ ಇವತ್ತು 4 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇವತ್ತು ವ್ಯವಸ್ಥೆ ಮಾಡಿದ್ದೇನೆ. ಕಸಾಯಿಖಾನೆಯನ್ನು 6 ತಿಂಗಳಲ್ಲಿ ಮುಗಿಸಬೇಕು ಅಂತೇಳಿ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೇನೆ. ಅಧಿಕಾರಿಗಳು ಆ ಕೆಲಸ ಮುಗಿಸಿದರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಟನ್ ಶಾಪ್ಗಳನ್ನು, ಚಿಕನ್ ಶಾಪ್ಗಳನ್ನು, ಮೀನು ಅಂಗಡಿಗಳನ್ನು ಒಂದು ಕಡೆಗೆ ಸ್ಥಳಾಂತರ ಮಾಡೋ ಕೆಲಸವನ್ನು ಇಡೀ ಜಿಲ್ಲೆಯಲ್ಲಿ ಬಂಗಾರಪೇಟೆಯಲ್ಲಿ ಮೊದಲನೇ ಬಾರಿಗೆ ಮಾಡ್ತೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಪ್ರತಿ ವಾರ್ಡಲ್ಲಿ ಕೂಡ ಇವತ್ತು 15 ದಿವಸದ ಕಾಮಗಾರಿ ಪ್ರಾರಂಭವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ ಅದನ್ನು ಕೂಡ ಮೇಲ್ಚಾವಣಿ, ಬಹುಶಃ ಪದಾರ್ಥದಲ್ಲಿ ಎಲ್ಲೂ ಕೂಡ ಮೇಲ್ಚಾವಣಿ ಮಾಡಿಲ್ಲ. ಆ ಮೇಲ್ಚಾವಣಿ ಮಾಡೋದ್ರ ಮುಖಾಂತರ ಈ ಒಂದು ರಾಷ್ಟ್ರಕ್ಕೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುದ್ದೆಗೆ ನೆರಳನ್ನು ಮಾಡಿ ಒಂದು ಕೆಲಸವನ್ನು ಕೂಡ ಇವತ್ತು ಪುರಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಕೂಡ ವಿಶೇಷತೆ ಅಂತ ಹೇಳಿ ನಾನು ಭಾವಿಸ್ತೇನೆ. 73 ಲಕ್ಷ ರೂಪಾಯಿಗಳ ಒಂದು ಬಜೆಟನ್ನು ಇವತ್ತು ಆದಾಯವನ್ನು ನಿರೀಕ್ಷಣೆ ಮಾಡಿದ್ದೀವಿ. ಈ ಅದೇ ರೀತಿ ಖರ್ಚನ್ನು ಕೂಡ ಇವತ್ತು 94 ಕೋಟಿ 28 ಲಕ್ಷ ಖರ್ಚನ್ನು ಕೂಡ ಇವತ್ತು ನಾವು ನಿರೀಕ್ಷಣೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ನಮಗೆ 45 ಲಕ್ಷಗಳ ಉಳಿತಾಯ ಬಜೆಟನ್ನು ಈ ಒಂದು ಪುರಸಭೆಯಿಂದ ಇವತ್ತು ಮಂಡಿಸಿ ಈ ಬಜೆಟ್ ಏನಿದೆ ಹಾಯ್ವೇಗೆ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಮ್ಮ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸದಾ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಗೌರವದಿಂದ
ಎಲ್ಲ ಪುರಸಭೆ ಸದಸ್ಯರು ಕೂಡ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ.